ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯೂಸ್ ಮಾಡ್ತಿರೋದು ನನ್ನ ಡಿಜಿಟ್ಯಾಕ್ ಟೆಕ್ದು ಹೊಸ ಮೈಕ್. ಆಕ್ಚುಲಿ ಇದು ಇಂಟ್ರೊಡಕ್ಷನ್ ನಾನು ಆಮೇಲೆ ಶೂಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ನಾನು ಅನ್ಬಾಕ್ಸಿಂಗ್ ವಿಡಿಯೋ ನೋಡ್ಕೊಂಡ್ ಬನ್ನಿ. ಸೊ ಗೈಸ್, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಇವಾಗ. ಯಾಕೆ ಅಂದರೆ ನಾನು ತುಂಬ ದಿನದಿಂದ ಸೇವ್ ಮಾಡಿ ತುಂಬ ದಿನ ಅಲ್ಲ, ತಿಂಗಳಿಂದ ಸೇವ್ ಮಾಡಿ ಯೋಚನೆ ಮಾಡ್ತಿದ್ದೆ. ನಾನು ತಗೊಳ್ಳ ಬೇಡವಾ, ಬೇಕಾ, ಇನಿಷಿಯಲ್ ಡೇಸಲ್ಲಿ ಬೇಕಾ ಅಂತೆಲ್ಲ ತುಂಬ ಯೋಚನೆ ಮಾಡಿ ತೊಗೊಂಡಿರೋ ಪ್ರಾಡಕ್ಟ್ ಇದು. ಐ ಥಿಂಕ್ ನಾನು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೆ ಒಂದು ಪೋಲಲ್ಲಿ, ಶುಡ್ ಐ ಬೈ ಇಟ್ ಆರ್ ನಾಟ್ ಅಂತ. ಜಾಸ್ತಿ ಹೈಪ್ ಕ್ರಿಯೇಟ್ ಮಾಡ್ದಲ್ಲೇ ನಾನು ನಿಮಗೆ ತೋರಿಸ್ತೀನಿ. ಸೊ ಡಿಜಿಟೆಕ್ದು ನಾನು ಮೈಕ್ ತಗೊಂಡಿದ್ದೀನಿ. ಆ್ಯಸ್ ಐ ಪ್ರಾಮಿಸ್ಡ್, ಐ ಬಾಟ್ ಇಟ್. ನಾನು ಆ್ಯಕ್ಚುಲಿ ನೆನ್ನೆನೇ ಬುಕ್ ಮಾಡೋದಿತ್ತು, ಬಟ್ ನಾನು ತುಂಬ ಯೋಚನೆ ಮಾಡಿ ಬುಕ್ ಮಾಡಿದೆ. ಬಿಕಾಸ್ ತುಂಬ ಆಪ್ಷನ್ಸ್ ಇತ್ತು ನನಗೆ ಯಾವ್ದು ತೊಗೊಳೋದು ಬಿಡೋದು ಅಂತ. ಬಿಕಾಸ್ ನಾನು ತುಂಬ ಜನದ ಹತ್ರ ಕೇಳಿ ಅವ್ರು ಯಾವ್ದು ಯೂಸ್ ಮಾಡ್ತಿದ್ದಾರೆ, ಯಾವ್ದು ಯೂಸ್ಫುಲ್ ಆಗುತ್ತೆ ನನಗೆ, ಈಸಿ ಟು ಹ್ಯಾಂಡಲ್, ಕ್ಯಾರಿ, ಇದೆಲ್ಲ ಯೋಚನೆ ಮಾಡಿ ತೊಗೊಂಡೆ. ಆ್ಯಕ್ಚುಲಿ ಅನ್ಬಾಕ್ಸ್ ಮಾಡಿಬಿಟ್ಟೆ, ಬಿಕಾಸ್ ನನ್ನ ಕೈಲಾಗಿಲ್ಲ, ನಮ್ಮಮ್ಮ ಮಾಡಿಕೊಟ್ರು. ಇವಾಗ ಇದನ್ನು ನಾನು ಓಪನ್ ಮಾಡಬೇಕು. ನಾನು ರ್ಯಾಂಡಮ್ ಆಗಿ ತೆಗಿತಾ ಇದ್ದೀನಿ ಗೈಸ್ ಈ ವಿಡಿಯೋನ, ನನ್ಗೆ ಗೊತ್ತಿಲ್ಲ. ಇದರಲ್ಲೇ ಮ್ಯಾನ್ಯುಯಲ್ಸ್ ಕೊಟ್ಟಿದ್ದಾರೆ ಹೆಂಗೆ ಯೂಸ್ ಮಾಡೋದು ಅಂತ. ಸೊ ಇದು ಮ್ಯಾನ್ಯುಯಲ್ಸ್, ಇದು ನೋಡಿಕೊಂಡು ಇವಾಗ ನಾನು ಇದನ್ನ ಸೆಟ್ ಮಾಡಬೇಕು. ನಾನು ಇದೇ ಫೋನ್ಗೆ ಸೆಟ್ ಮಾಡೋದ್ರಿಂದ ಇವಾಗ ವಿಡಿಯೋ ಸ್ಟಾಪ್ ಮಾಡ್ತೀನಿ. ಒಂದು ಸೆಟ್ ಮಾಡಿದ್ಮೇಲೆ ನೋಡೋಣ ಕ್ವಾಲಿಟಿ. ಗೈಸ್ ನೋಡಿ, ಇದರಲ್ಲಿ ಇವಾಗ ಇದು ಬಂದು ಮೈಕ್ರೋಫೋನ್, ಇದು ಮೈಕ್ ಎರಡು. ಇದರಲ್ಲಿ ಇದು ಕೊಟ್ಟಿದ್ದಾರೆ, ಲೈಟ್ನಿಂಗ್ ಪಿನ್, ಸಿ ಪಿನ್, ಆ್ಯಂಡ್ ಇದೇನೋ ಗೊತ್ತಿಲ್ಲ. ಐ ಥಿಂಕ್ ಇದು ಬ್ಲೂಟೂತ್ ಇರುತ್ತೆ. ಇಲ್ಲಿ ಏನೋ ಇದೆ. ನಾನು ಒನ್ ಹ್ಯಾಂಡಲ್ಲಿ ವಿಡಿಯೋ ಮಾಡ್ತಿರೋದ್ರಿಂದ ನಾನು ಇದೆಲ್ಲ ರೆಡಿ ಮಾಡಿ ಆಮೇಲೆ ಚೆಕ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಗೈಸ್, ನಾನು ಇದನ್ನೆಲ್ಲ ಅನ್ಬಾಕ್ಸ್ ಮಾಡಿದೆ. ಕೆಲವೊಂದು ಅರ್ಥ ಆಯಿತು, ಕೆಲವೊಂದು ನನಗೂ ಅರ್ಥ ಆಗಿಲ್ಲ ಏನೇನು ಅಂತ. ಸೆಟ್ಟಿಂಗ್ಸಲ್ಲಿ ಎರಡು ಈ ಥರ ಮೈಕ್ಸ್ ಕೊಟ್ಟಿದ್ದಾರೆ. ಸೆಕೆಂಡ್ ಬಂದು ಒಂದೇ ನಿಮಿಷ. ಸೊ ಸಾರಿ ಗೈಸ್, ನಾನು ಕಟ್ ಮಾಡಿ ಈ ವಿಡಿಯೋ ಹಾಕಿದ್ದೀನಿ. ಎರಡೂ ವರ್ಕ್ ಆಗ್ತಿದೆ. ನಿಮ್ಗೆಲ್ಲರಿಗೂ ಇನ್ನೊಂದು ದಿನ ನಾನು ಇದ್ರ ಬಗ್ಗೆ ಅರ್ಥ ಮಾಡಿಸ್ತೀನಿ. ಬಟ್ ಐ ಆಮ್ ಸೋ ಎಕ್ಸೈಟೆಡ್ ದಟ್ ಐ ಫೈನಲಿ ಬಾಟ್ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಇದರಲ್ಲಿ ತುಂಬ ತಿಳ್ಕೊಳ್ಳೋದಿದೆ. ಏನಿಲ್ಲ ರಾಕೆಟ್ ಸೈನ್ಸ್ ಅಂತದ್ದು, ಬಟ್ ಸ್ಟಿಲ್ ದೇರ್ ಆರ್ ಫ್ಯೂ ಥಿಂಗ್ಸ್ ನನಗೂ ಅರ್ಥ ಆಗಬೇಕು. ನಾನು ಟೆಕ್ನಿಕಲಿ ಅಷ್ಟು ನಾಟ್ ದಟ್ ಸೋ ಗುಡ್. ಇದೇನೋ ಇದೆ ಗೈಸ್ ಇದರಲ್ಲಿ. ಓಕೆ, ಇದು ಕ್ಲೀನ್ ಮಾಡೋದಕ್ಕೆ ಅನ್ಸುತ್ತೆ. ನಾಯ್ಸ್ ಕ್ಯಾನ್ಸಲೇಷನ್ಗೆ ಅನ್ಸುತ್ತೆ ಇದು. ಲೈಕ್ ಉಲ್ಲನ್ ಫರ್ ಯೂಸ್ ಮಾಡಿದ್ದಾರೆ. ಅಂಡ್ ಈ ಕ್ಲಿಪ್ಸ್ ಎಂತಕ್ಕೆ ಅಂತ ನಂಗೂ ಗೊತ್ತಾಗ್ಲಿಲ್ಲ ಗೈಸ್. ಎರಡು ಕೊಟ್ಟಿದ್ದಾರೆ. ಅಂಡ್ ಇದು ಐ ಥಿಂಕ್ ಚಾರ್ಜಿಂಗ್ಗೆ, ನಂಗೆ ಗೊತ್ತಿಲ್ಲ. ಇದಕ್ಕೆ ಪಿನ್ ಕೊಟ್ಟಿದ್ದಾರೆ ಚಾರ್ಜಿಂಗ್ಗೆ ಅನ್ಸುತ್ತೆ. ಇದು ನಾರ್ಮಲ್ ಏರ್ಪೋಡ್ಸ್ ಯೂಸ್ ಮಾಡ್ತೀವಲ್ಲ, ಅದ್ರದ್ದು ಹೆಂಗೆ ಚಾರ್ಜಿಂಗ್ ಆಗುತ್ತೆ ಹಂಗೆ. ಒಂದು ಲೈಟ್ನಿಂಗ್ ಪಿನ್ ಕೊಟ್ಟಿರ್ತಾರೆ ಕನೆಕ್ಟಿಂಗ್ಗೆ, ಇನ್ನೊಂದು ಸಿ ಪಿನ್ ಕೊಟ್ಟಿದ್ದಾರೆ. ನಂದು ಲೈಟ್ನಿಂಗು, ಸೊ ನಾನು ಲೈಟ್ನಿಂಗ್ ಕನೆಕ್ಟ್ ಮಾಡಿದ್ದೀನಿ. ಎಲ್ರು ಕಂಪ್ಲೇಂಟ್ಸ್ ಮಾಡ್ತಿದ್ರು, ಅಕ್ಷತಾ ಮೈಕ್ ತಗೊಳ್ಳಿ, ನೀವು ತುಂಬಾ ಮೆಲ್ಲ ಮಾತಾಡ್ತೀರಾ ಅಂತ. ಈಗೆಲ್ಲ ರೆಕಾರ್ಡ್ ಆಗ್ತಿದೆ ಅಂತ ಅನ್ಕೊಂತೀನಿ. ಇಲ್ಲಿದೆ, ಇದು ಚಾರ್ಜಿಂಗ್ ಪಿನ್. ಇದು ಆಕ್ಚುಲಿ ಸಿ ಪಿನ್ ಕೊಟ್ಟಿದ್ದಾರೆ. ಸೊ ಇನ್ನ ಎಕ್ಸ್ಪ್ಲೋರ್ ಮಾಡೋದಿದೆ ಗೈಸ್ ನನಗೆ. ಇಲ್ಲಿ ಮ್ಯಾನ್ಯುವಲ್ಸ್ ಅಲ್ಲಿ ಏನು ಆಕ್ಚುಲಿ ನಾನು ಅನ್ಕೊಂಡೆ ಎಲ್ಲ ತುಂಬಾ ಕೊಟ್ಟಿರ್ತಾರೆ ಅಂತ, ಬಟ್ ಮ್ಯಾನ್ಯುವಲ್ಸ್ ಅಲ್ಲಿ ಏನು ಅಷ್ಟು ಕೊಟ್ಟಿಲ್ಲ. ನಾವು ಸ್ವಲ್ಪ ಯೂಟ್ಯೂಬ್ ನೋಡಿ ಎಕ್ಸ್ಪ್ಲೋರ್ ಮಾಡಬೇಕು.
ಯೂಟ್ಯೂಬ್ಗಾಗಿ ಓಕೆ ಇದು ಫರ್ ಇರೋದು ಮೈಕ್ಗೆನೆ ಗೈಸ್. ಅಂದ್ರೆ ಇವಾಗ ಕೂಲು ಹಿಂಗ್ ಅಂದ್ರೂ ಸೌಂಡ್ ಬರುತ್ತೆ, ಇದ್ರಲ್ಲಿ ರೆಕಾರ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಅನ್ಸುತ್ತೆ, ಐ ಡೋಂಟ್ ನೋ, ಸಮ್ ಲಾಜಿಕ್ ಐ ಆಮ್ ಯೂಸಿಂಗ್. ಸೊ ಒನ್ ಮೋರ್ ಥಿಂಗ್, ಇದ್ರದ್ದು ಸ್ಟೋರಿ ಹೇಳ್ಬಿಡ್ತೀನಿ ಏನಾಯ್ತು ಅಂತ. ನಾನು ಐ ಥಿಂಕ್ 30th of August ಅಲ್ಲಿ ಹೈದರಾಬಾದಲ್ಲಿ ರಾಮೋಜಿ ಫಿಲ್ಮ್ ಸಿಟಿಲಿ ಶೂಟ್ ಮಾಡ್ತಿದ್ದೆ. ಆಲ್ಮೋಸ್ಟ್ ಶೂಟ್ ಎಲ್ಲ ಆಗೋಗಿತ್ತು ನಮ್ದು. ಲಾಸ್ಟ್ ಒಂದೇ ಒಂದು ಬ್ಲಾಕ್ ಮಾಡೋದಿತ್ತು. ನಾವು ಪ್ರಾಕ್ಟೀಸ್ ಮಾಡ್ತಿದ್ವಿ ಲೈಕ್ ಅಲ್ಲೇ ಫ್ಲೋರಲ್ಲೇ. ನನ್ನ ಕೊಲೀಗ್, ಐ ಮೀನ್ ನನ್ನ ಜೊತೆ ಡಾನ್ಸರ್ ಆಗಿದ್ದ ಮೇಲ್ ಡಾನ್ಸರ್ ಒಬ್ರು ಹಿಂದೆ ನಿಂತಿದ್ರು. ನಾನು ಅವರು ಹಿಂದೆ ಮಾಡ್ಕೊಂಡು ನಿಂತ್ಕೋಬೇಕಿತ್ತು. ಬಟ್ ಅವರು ಮೊದಲೇ ನಿಂತ್ಕೊಂಡಿದ್ರು, ಏನೋ ಗೊತ್ತಿಲ್ಲ, ಅವರು ಬಿದ್ರು, ನಾನು ಬಿದ್ದೆ. ನಾವು ಹಿಂದೆ ಬಿದ್ದಾಗ ನಾನು ಪೂರ್ತಿ ಹ್ಯಾಂಡ್ನ ನೆಲಕ್ಕೆ ಹಿಂಗ್ ಕೊಟ್ಬಿಟ್ಟು ಬಲ್ಗೈ ಮೇಲೆ ಭಾರ ಬಿಟ್ಬಿಟ್ಟಿದ್ದೀನಿ. ನನ್ನ ಫ್ರೆಂಡ್ ಇದ್ರಲ್ಲ, ಅವ್ರಿಗೇನಾಗಿಲ್ಲ. ಅವ್ರೇನ್ ಮಾಡಿದ್ರು, ಅವ್ರು ಎದ್ಬಿಟ್ಟು ನನ್ನ ಎದೋ ಅಂದ್ಬಿಟ್ಟು ಇದೇ ಬಲ್ಗೈನ ಎತ್ಕೊಂಡು ಎಳೆದ್ಬಿಟ್ರು. ಆಲ್ರೆಡಿ ನಂಗೆ ಪೇನ್ ಆಗ್ತಿದೆ, ನಮ್ಗೆ ಅದು ಬಾಯ್ಬಿಟ್ಟು ಹೇಳಕ್ ಆಗ್ತಿಲ್ಲ. ಬಿಕಾಸ್ ನಾವು ಸಖತ್ ಪೇನ್ ಅಲ್ಲಿ ಇದೆ, ನಂಗೆ ಕಣ್ಣಲ್ಲಿ ನೀರ್ ಬರ್ತಾ ಇಲ್ಲ. ಅವತ್ತು ನನ್ಗೆ ಉಸಿರು ಕಟ್ಕೊಂಡ್ಬಿಟ್ಟಿದೀನಿ, ಮಾತಾಡಕ್ಕೂ ಆಗ್ತಾ ಇಲ್ಲ. ಸೊ ಅಲ್ಲಿ ಎಂತ ಹಾಸ್ಪಿಟಲ್ಸ್ ಏನು ಇರ್ಲಿಲ್ಲ. ಅಂಡ್ ಒನ್ ಮೋರ್ ಥಿಂಗ್, ಇದಾಗಿದ್ದು ನೈಟ್ 1:30. ಸೊ ಅಲ್ಲಿ ದೊಡ್ಡ ಹಾಸ್ಪಿಟಲ್ ಏನೂ ಇರ್ಲಿಲ್ಲ, ತುಂಬಾ ದೂರ ಹೋಗ್ಬೇಕಿತ್ತು. ಸೊ ಅಲ್ಲಿನ ರಾಮೋಜಿ ಫಿಲ್ಮ್ ಸಿಟಿಲಿ ಇದ್ದ ಚಿಕ್ಕ ಕ್ಲಿನಿಕ್ ಅಲ್ಲಿ ಫಸ್ಟ್ ಏಡ್ ಮಾಡಿ ಕಳ್ಸಿದ್ರು. ಅವಾಗ ಫಸ್ಟ್ ಏಡ್ ಮಾಡಿ ಹೆಂಗ್ ಕಳ್ಸಿದ್ರು ಅನ್ನೋದೊಂದು ಪಿಕ್ ಹಾಕ್ತೀನಿ ನೋಡಿ. ನೆಕ್ಸ್ಟ್ ನಾನು ಬಂದು ಅಲ್ಲಿಂದ ಇಲ್ಲಿ ಸಂಡೇ ಬಂದೆ. ನಾನು ಸಂಡೇ ಐ ಥಿಂಕ್ 3 o'clock ಏನೋ ನಾನು ಬೆಂಗಳೂರು ಮನೆಗೆ ಬಂದೆ. ಮನೆಗೆ ಬಂದು ನಾನು ಎಕ್ಸ್ರೇಗೆ ಹುಡುಕ್ದೆ. ಅಲ್ಲಿ ಬರ್ತ್ ಕೊಟ್ಟಿದ್ರು, ಎಕ್ಸ್ರೇ ಮಾಡಿಸ್ಬೇಕು, ಐ ಥಿಂಕ್ ಫ್ರಾಕ್ಚರ್ ಆಗಿರೋ ಚಾನ್ಸಸ್ ಇದೆ ಅಂತ. ಬಿಕಾಸ್ ಏನಾಗಿತ್ತು ಗೊತ್ತಾ, ನನಗೆ ಈ ಬೋನ್ ಇದೆಯಲ್ಲ, ಇಲ್ಲಿ ಇದೆಯಲ್ಲ ಬೋನು, ಹಿಂಗಂದ್ರೆ ಇದು ಫ್ಲಾಟ್ ಇದೆ. ಬಟ್ ನನ್ಗೆ ಇದು ಆಚೆ ಬಂದ್ಬಿಟ್ಟಿತ್ತು, ಇಲ್ಲಿರೋದು ಈ ತರ ಬರ್ತಿತ್ತು ಇಲ್ಲಿ, ಅಂಡ್ ತುಂಬಾ ಊದ್ಕೊಂಡ್ಬಿಟ್ಟಿತ್ತು, ಗ್ರೀನ್ ಆಗ್ಬಿಟ್ಟಿತ್ತು. ಸೊ ಏನಂದ್ರು ಡಾಕ್ಟ್ರು, ಹೋಗಿ ಎಕ್ಸ್ರೇ ಮಾಡಿಸ್ಲೇಬೇಕು ಅಂದ್ರು. ಆಯ್ತು ಬಂದೆ. ನಾನು ಎಕ್ಸ್ರೇ ಹುಡುಕ್ತಾ ಇದೀನಿ, ಎಲ್ಲೂ ಸಿಗ್ತಾನೆ ಇಲ್ಲ. ಫೈನಲಿ ವೆಸ್ಟ್ ಆಫ್ ಕಾರ್ಡ್ ರೋಡ್ ಅಲ್ಲಿ ಹೋಗಿ ಮಾಡಿಸ್ದೆ. ಅಲ್ಲಿ ಡಾಕ್ಟರ್ ಕನ್ಸರ್ನ್ ಮಾಡಕ್ಕೆ ಡಾಕ್ಟ್ರೇ ಇಲ್ಲ. ಓಕೆ ಅಂದ್ಬಿಟ್ಟು ಈವ್ನಿಂಗ್ 6 to 7 ವರೆಗೂ ವೇಟ್ ಮಾಡಿ ಒಂದು ಗೂಗಲ್ ಅಲ್ಲಿ ಚೆಕ್ ಮಾಡಿ ಕ್ಲಿನಿಕ್ ನೋಡ್ಕೊಂಡು ಹೋದೆ ನಾನು. ಅಲ್ಲಿ ಹೋದಾಗ ಏನಾಯ್ತು, ಕ್ಲಿನಿಕ್ ನೇಮ್ ತಗೊಳಲ್ಲ, ಬಟ್ ಬಿಕಾಸ್ ಡಾಕ್ಟರ್ ಇಸ್ ಡಾಕ್ಟರ್ ಅಲ್ವಾ, ಅದಕ್ಕೋಸ್ಕರ. ಅಲ್ಲಿ ಏನಾಯ್ತು ಅಂದ್ರೆ, ನಂಗೆ ಏರಿಯಲ್ ಫ್ರಾಕ್ಚರ್ ಆಗಿದೆ, ನಿಮ್ಗೆ ಸಿಮೆಂಟ್ ಹಾಕ್ಬೇಕು ಅಂತ ಹೇಳಿದ್ರು. ನಾನು ಇಷ್ಟೆಲ್ಲ ಹಾಕ್ತಾರ, 3 weeks ಇಟ್ಕೋಬೇಕಾ ಸಿಮೆಂಟ್ನ ಎಲ್ಲ ಯೋಚನೆ ಮಾಡಿ, ಆಮೇಲೆ ನಮ್ಮ ಮನೇಲೆಲ್ಲ ಸಿಮೆಂಟ್ ಎಲ್ಲ ಹಾಕ್ಸ್ಬೇಡ, ಕೈ ಉಳುಕ್ ತೆಗಿಯೋರ ಹತ್ರ ತೆಗಿಸ್ಕೋ ಹಂಗೆ. ಬಟ್ ನಾನು ಅದನ್ನ ಸಜೆಸ್ಟ್ ಮಾಡಲ್ಲ ಗೈಸ್, ಯಾಕಂದ್ರೆ ನನ್ನ ಸ್ಕೂಲ್ ಟೈಮಲ್ಲೂ ಇಲ್ಲೊಂದು ಸ್ವಲ್ಪ ಫ್ರಾಕ್ಚರ್ ಆಗಿತ್ತು. ನಮ್ಮ ಅಣ್ಣ ಕೈ ಆಟಾಡ್ಬೇಕಾರೆ ಹಿಂಗ್ ತಿರ್ಗಿಸ್ಬಿಟ್ಟಿದ್ದ. ಆಗ ಅದನ್ನು ಇದ್ದಿದ್ ನೋವಿಗಿಂತ ಉಳುಕ್ ತೆಗಿಯೋರು ಜಾಸ್ತಿ ಇದನ್ನ ಲೈಕ್ ಮಸಾಜ್ ಮಾಡಿ ಇನ್ನೂ ಜಾಸ್ತಿ ನೋವು ಮಾಡ್ಬಿಟ್ಟಿದ್ರು. ಸೊ ಐ ಡೋಂಟ್ ಪ್ರಿಫರ್ ದ್ಯಾಟ್. ಸೊ ನಾನು ಅದಕ್ಕೂ ರೆಡಿ ಇರ್ಲಿಲ್ಲ. ಸೊ ಏನಾಯ್ತು, ಸಿಮೆಂಟ್ ಬದಲು ನನ್ಗೆ ಏನಾದ್ರು ಆಲ್ಟರ್ನೇಟಿವ್ ಇದೆಯಾ ಅಂತ ಕೇಳಿದೆ. ಸೊ ಅವ್ರು ಈ ತರ ಸ್ಪ್ಲಿಂಟ್ ಬರುತ್ತೆ, ಅದನ್ನ ಹಾಕೊಳ್ಳಿ ಅಂದ್ರು. ಆಕ್ಚುಲಿ ಏನಂದ್ರೆ, ಅದು ನನ್ಗೆ ಪೇನ್ ಅಂದ್ರೆ ಬ್ರಿಸ್ಟಲ್ ಪೇನ್ ಇದೆ. ಈ ಸ್ಪ್ಲಿಂಟ್ ಹಾಕಿರೋದ್ರಿಂದ ನನ್ಗೆ ಹಿಂಗಿರೋದಕ್ಕೆ ಪೇನ್ ಗೊತ್ತಾಗಲ್ಲ, ಬಟ್ ಇದನ್ನ ತೆಗೆದ್ರೆ ನನ್ಗೆ ಪೇನ್ ಗೊತ್ತಾಗ್ತದೆ. ಇದನ್ನ 3 weeks ಗಂಟ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೋ. ನನ್ಗಂತೂ ಫುಲ್ ಭಯ ಆಗ್ಬಿಡ್ತು. ಅಯ್ಯೋ, ವರ್ಕ್ ಬೇರೆ ಇದೆ, ಆಫೀಸ್ ಇದೆ, ಡಾನ್ಸ್ ಶೋಸ್ ಒಪ್ಕೊಂಡಿದೀನಿ, ಶೂಟ್ಸ್ ಒಪ್ಕೊಂಡಿದೀನಿ, ಹಿಂಗಪ್ಪ ಮ್ಯಾನೇಜ್ ಮಾಡೋದು ಅಂತ. ಬಟ್ ಗಾಡ್ಸ್ ಕ್ರೇಜ್ ಏನೋ ಆಗದೆ ಇದ್ರೆ ಸಾಕು ನನ್ಗೆ. ನಿನ್ ದೊಡ್ಡದಾಗ ಏನೋ ಚಿಕ್ಕದಾಗೆ ನೋವಲ್ಲೇ ಮುಗ್ದೋದ್ರೆ ಸಾಕು ನನ್ಗೆ. ಸೊ ನಾನು ಅದಕ್ಕೋಸ್ಕರ ಡಬಲ್ ಒಪಿನಿಯನ್ಗೆ ವೆನ್ಸ್ಡೇ ಕೂಡ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸ್ದೆ. ಅವರು ಕೂಡ ಸಜೆಸ್ಟ್ ಮಾಡಿ ಸಿಮೆಂಟ್ ಏನ್ ಬೇಡ, ಈ ಸ್ಪ್ಲಿಂಟ್ನೇ ಕಂಟಿನ್ಯೂ ಮಾಡಿ ಅಂತ ಅಂದ್ಬಿಟ್ಟು ಇಲ್ಲೊಂದು ಸ್ಟೀಲ್ದು ಇದಾಕಿದ್ದಾರೆ. ಸೊ ಅದೇ ಇದ್ರ ಹ್ಯಾಂಡ್ ನ ಬ್ಯಾಲೆನ್ಸ್ ಮಾಡ್ತಿರೋದು. ಆಕ್ಚುಲಿ ಇದು ಅವಶ್ಯಕತೆ ಇಲ್ಲ ಅಂತ ನೀವು ಅನ್ಕೊಬಹುದು. ಆಕ್ಚುಲ್ ಆಗಿ ಏನಂದ್ರೆ, ನನ್ನ ಕೈ ಇವಾಗ ಹಿಂಗಿದೆ, ಇದು ಹಾಕೊಂಡಿರೋದಕ್ಕೆ ಹಿಂಗ್ ತಿರುಗಿಸಿದ್ರೆ ಅದು ಸೌಂಡ್ ಬರ್ತಿದೆ, ಅದಕ್ಕೋಸ್ಕರ ಅದು ತಿರುಗಿಸ್ಬಾರ್ದು ಪದೇ ಪದೇ ಅಂತ ಇದು ಬ್ಯಾಲೆನ್ಸ್ ಕೊಟ್ಟಿದ್ದಾರೆ. ಆದ್ರೂ ನಾನು ಒಂದ್ಸಲಿ ಗೊತ್ತಾಗದೆ ತಲೆಗೆ ಟಚ್ ಮಾಡ್ಬಿಡೋದು, ಮುಖ ಕೆರ್ಕೊಳ್ಳೋದು ಅದೆಲ್ಲ ಮಾಡ್ಬಿಡ್ತಿದೀನಿ. ಪ್ಲೀಸ್ ಡೋಂಟ್ ಜಡ್ಜ್ ಬೈ ಮೈ ಲುಕ್ ಇವತ್ತು, ಬಿಕಾಸ್ ಆಸ್ ಐ ನಾಟ್ ಏಬಲ್ ಟು ಗ್ರೂಮ್ ಮೈ ಸೆಲ್ಫ್. ನನ್ನ ತಲೆ ಎಲ್ಲಾನು ಹಿಂಗೆ ಇದೆ. ಸೊ ನನ್ನ ಪೇರೆಂಟ್ಸೇ ನನ್ನ ಇವಾಗ ಸ್ವಲ್ಪ ಮಾಡ್ಕೊಂತಾ ಇರೋದು, ಎಲ್ಲ ಕೆಲಸ ನೋಡ್ಕೊಂತಾ ಇರೋದು. ಅಷ್ಟು ಏನೋ ಡಿಪೆಂಡ್ ಆಗಿಲ್ಲ ನಾನು. ಲೆಫ್ಟ್ ಹ್ಯಾಂಡಲ್ಲಿ ಆಕ್ಚುಲಿ ವರ್ಕ್ ಕೂಡ ಮಾಡ್ತಾ ಇದ್ದೀನಿ ನಾನು.
ಸೊ ಫೈನಲಿ ಗೈಸ್, ಐ ಆಮ್ ಸೋ ಹ್ಯಾಪಿ. ನನ್ಗೆ ಐ ಗಾಟ್ ಮೈ ಮೈಕ್. ಆ್ಯಕ್ಚುಲಿ ಇದು ತುಂಬ, ನನ್ನ ಪ್ರಕಾರ ಇದು ಕಾಸ್ಟ್ಲಿ ಅಂತಲೇ ಅನಿಸುತ್ತೆ. ಬಿಕಾಸ್ ಇನಿಷಿಯಲ್ ಡೇಸ್ ಆಫ್ ಯೂಟ್ಯೂಬಲ್ಲಿ ಇಷ್ಟೊಂದು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅಂತ ನನಗೂ ಅನಿಸುತ್ತೆ. ಬಟ್ ಏನಂದರೆ, ಟು ಗೆಟ್ ಸಮಥಿಂಗ್ ಯು ಹ್ಯಾವ್ ಟು ಇನ್ವೆಸ್ಟ್ ಅನ್ನೋದು ನನಗೆ ಅನಿಸ್ತು. ಅದಕ್ಕೋಸ್ಕರ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಎಡಿಟಿಂಗ್, ಐ ಗಾಟ್ ಸಮ್ ಸಜೆಷನ್ಸ್. ಎಡಿಟಿಂಗ್ ಇನ್ನ ಚೆನ್ನಾಗಿ ಮಾಡಿ ಅಂತ. ಆ್ಯಂಡ್ ಆಲ್ಸೋ ಐ ಗಾಟ್ ಸಮ್ ಸಜೆಷನ್, ಮೀಮ್ಸ್ನ ಆ್ಯಡ್ ಮಾಡಿ ಅಂತ. ಪ್ಲೀಸ್ ಸಜೆಸ್ಟ್ ಮಿ ಸಮ್ ಮೀಮ್ಸ್ ಟು ಆ್ಯಡ್. ಅಲ್ಲೇನೋ ಫನ್ನಿ ಮೂಮೆಂಟ್ ಇದ್ರೆ ಏನಾದ್ರು ಆ್ಯಡ್ ಮಾಡ್ಬೋದು. ನಂಗೆ ಗೊತ್ತಾಗ್ತಿಲ್ಲ ಎಲ್ಲಿ ಫನ್ ಇದೆ, ಎಲ್ಲಿ ಇದಿದೆ ಅಂತ. ಬಿಕಾಸ್ ನೀವು ಮೆನ್ಷನ್ ಮಾಡಿ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಸೊ ಐ ಹ್ಯಾವ್ ವೆರಿ ಗುಡ್ ಫ್ರೆಂಡ್ಸ್ ಆಫ್ ಮೈನ್ ಹೂ ಆಲ್ವೇಸ್ ಕಮ್ ಟು ಮೀ. ಅವರೇ ಕಮೆಂಟ್ ಮಾಡ್ತಾರೆ ನನಗೆ, ಲೈಕ್ ಸಜೆಷನ್ಸ್ ಕೊಡ್ತಾರೆ. ಹಿಂಗೆ ಮಾಡಿ ಅಕ್ಷಿತ್, ಹಂಗೆ ಮಾಡಿ, ನೀವು ಇನ್ನೂ ಹಿಂಗೆ ಮಾಡ್ಬೋದು ಅಂತ. ಐ ಆಮ್ ಸೋ ಥ್ಯಾಂಕ್ಫುಲ್ ಟು ದೆಮ್. ಲೈಕ್ I have so many friends. One day I'll try to take them to my ವ್ಲಾಗ್ಸ್ ಅಲ್ಲಿ ತಗೊಳಕ್ ಟ್ರೈ ಮಾಡ್ತೀನಿ. ಸ್ಪೆಷಲಿ ನನ್ನ ಹಳೆ ಆಫೀಸ್ ಕೊಲೀಗ್ಸ್, ಮೌನಶ್ರೀ, ಹೊಸ ಆಫೀಸ್ ಕೊಲೀಗ್ಸ್ ಎಲ್ಲನೂ ಅಷ್ಟೇ. ತುಂಬ ಜನ ಇದ್ದಾರೆ, ಎಂಕರೇಜ್ ಮಾಡ್ತಾರೆ. ತುಂಬ ಜನ ಕಮೆಂಟ್ಸು ಮಾಡ್ತಾರೆ. ಇಟ್ಸ್ ಓಕೆ, ಫೈನ್. ಬಟ್ ಓಕೆ, ಐ ಡೋಂಟ್ ನೋ ನಾನು ಈ ವಿಡಿಯೋನ ಯಾವ್ದಾರ ವ್ಲಾಗ್ಸ್ ಮಧ್ಯದಲ್ಲ ಹಾಕ್ತೀನ, ಇಲ್ಲ ಇದನ್ನೇ ಎಡಿಟ್ ಮಾಡ ಹಾಕ್ತೀನ ಅಂತ. ಯಾವಾಗಲೂ ನಾನು ಕ್ಯಾಮ್ರಾ ಮುಂದೆ ಕುತ್ಕೊಂಡು ವಿಡಿಯೋ ಮಾಡ್ತಿದ್ದೆ. ಇನ್ನು ಮುಂದೆ ಇವಾಗ ಮೈಕ್ ಇರೋದಕ್ಕೆ ನಾನು ಐಲ್ ರೋಮ್ ಆ್ಯಂಡ್ ಐಲ್ ಕ್ಯಾಪ್ಚರ್ ವಿಡಿಯೋ. ಬಿಕಾಸ್ ನನಗೆ ಮೈಕ್ ಇಲ್ದಿರೋದ್ರಿಂದ ನಾನು ಕ್ರೌಡಿ ಪ್ಲೇಸಲ್ಲಿ ಇದ್ದಾಗ ನಾನು ಜೋರಾಗಿ ಮಾತಾಡೋಷ್ಟು ಕಾನ್ಫಿಡೆಂಟ್ ಇಲ್ಲ. ಯಾಕಂದರೆ ಪಬ್ಲಿಕ್ ಡಿಸ್ಟರ್ಬ್ ಆಗಬಾರ್ದು ಅಂತ. ಸೊ ಮೇ ಬಿ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ಅನಿಸುತ್ತೆ. ನಾನು ಯೂಶಲಾಗಿ ಮಾತಾಡ್ತೀನಿ ಜೋರಾಗಿ, ಬಟ್ ಎಲ್ಲ ಕಡೆ ಮಾತಾಡೋಕ್ಕಾಗಲ್ಲ ಅಲ್ಲ. ಅದಕ್ಕೋಸ್ಕರ ಈಗಲೂ ಅಷ್ಟೇ ಮನೇಲಿದ್ದೀನಿ, ಆದರೂ ನಾನು ಮೆಲ್ಲಿಗೆ ಮಾತಾಡ್ತಾ ಇದ್ದೀನಿ. ಯಾಕಂದರೆ ಕೆಳಗಡೆ ನಮ್ಮ ಅಪ್ಪ ಅಮ್ಮ ಅವ್ರಿಗೆಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂತ. ಸೊ ಇವಾಗ ಎಷ್ಟು ಗೊತ್ತಾ ಟೈಮು? 8:30 ಏನೋ ಆಗ್ತಿದೆ. ಒಂದು ಕಡೆ ಗಣೇಶ ಪಟಾಕಿ ಸೌಂಡು, ಮೈಕ್ ಸೌಂಡು, ಒಂದು ಕಡೆ ಮಳೆ ಸೌಂಡು, ಒಂದು ಕಡೆ ನಮ್ಮ ಅಪ್ಪ ಅಮ್ಮ ಸೀರಿಯಲ್ ನೋಡ್ತಾ ಇದ್ದಾರೆ ಆ ಸೌಂಡು. ಅದ್ರ ಮಧ್ಯ ಒಬ್ರು ಅಂಕಲ್ ಮಳೇಲಿ ತಗೊಬಂದು ಕೊಟ್ಟರು ಗೈಸ್. ಇದನ್ನ ನನಗಂತೂ ಬೇಜಾರಾಯ್ತು. ಅಂಕಲ್ ತುಂಬಾ ನೆಂದೋಗ್ಬಿಟ್ಟಿದ್ರು. ನಾನು ಹೇಳಿದೆ ಸ್ವಲ್ಪ ಮಳೆ ನಿಲ್ಲೋ ಗಂಟ ಇದ್ದೋಗಿ ಅಂತ. ಇಲ್ಲ ನಾನು ಓಡ್ಬೇಕು, ಇನ್ನ ಪಾರ್ಸಲ್ಸ್ ಇದೆ ಅಂತ ಅಂದ್ರು. ಓಕೆ ಆಯ್ತು ಅಂದ್ಬಿಟ್ಟು ಇನ್ನೇನು, ಜಾಬ್ ಇಸ್ ಜಾಬ್. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವ್ಲಾಗ್ಸ್. ಪ್ಲೀಸ್ ಎಂಕರೇಜ್ ಆ್ಯಂಡ್ ಸಪೋರ್ಟ್ ಮೀ. ನಾನು ಆದಷ್ಟು ಇನ್ನು ಮುಂದೆ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಶಾರ್ಟ್ಸ್ ಮೇಲೂ ಕಾನ್ಸಂಟ್ರೇಟ್ ಮಾಡ್ತೀನಿ. ಸ್ವಲ್ಪ ಈ ಕೈ ಹುಷಾರಾಗಲಿ ಅಂತ ಕಾಯ್ತಾ ಇದ್ದೀನಿ. ನಾನು ತುಂಬ ಫಸ್ಟ್ 2 days ನಾನು ಇದಾದಮೇಲೆ ವರ್ಕ್ ಮಾಡಿಬಿಟ್ಟೆ. ಅದಾದಮೇಲೆ ನನಗೆ ಫೀವರ್ ಕೂಡ ಬಂದುಬಿಟ್ಟಿತ್ತು. ಸೊ ಆದಷ್ಟು ರೆಸ್ಟ್ ಕೊಡೋಣ ಅಂತ 3 weeks ಇದ್ದೀನಿ. ಅದಾದಮೇಲೆ ಐ ವಿಲ್ ಬಿ ಬ್ಯಾಕ್ ಟು ಮೈ ಫಾರ್ಮ್. Thank you so much. Bye bye. Have a good day.